ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕ್ರೈಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಎರಡು ಕೂಡ ನೋಟಿಫಿಕೇಷನ್ ಆಗಿದೆ. ಇದರ ಜೊತೆಗೆ KSRP ಆಗಿರ್ಬೋದು, ಹಾಗೆ ಆಮೇಲೆ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಎಲ್ಲ ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ಸ್ ಆಲ್ರೆಡಿ ಆಗಿದೆ. ಆ್ಯಂಡ್ ಕೆಲವು ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕೂಡ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, VAO ಮತ್ತು ಲ್ಯಾಂಡ್ ಸರ್ವೇಯರ್ಗಾಗಿರ್ಬೋದು. ಆ್ಯಂಡ್ ಕ್ರೈಸ್ಗೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಕ್ರೈಸ್ಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ನ ಬಿಡ್ತಾರೆ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನಕ್ಕೆ ಒಂದಷ್ಟು ಗೊಂದಲಗಳಿದ್ದಾವೆ. ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ನಮ್ಮ ಹತ್ರ, ಮತ್ತು ಅರ್ಜಿ ಸಲ್ಲಿಸುವಂತಹ ಸಂದರ್ಭಗಳಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಫೋಟೋ ಯಾವ ಥರ ಇರಬೇಕು, ಆಮೇಲೆ ನಾವು ಸಿಗ್ನೇಚರ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಇಂಕನ್ನ ಬಳಸಬೇಕು, ಅದು ಕೂಡ ಮೇನ್ ರೀಸನ್ ಆಗುತ್ತೆ. ಓಕೆ, ನಾವು ಯಾವ ಇಂಕಲ್ಲಿ ಅಂತ, ಯಾಕಂದರೆ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಯಾವ ಇಂಕ್ನಲ್ಲಿ ಬಳಸ್ಕೊಂಡು, ಯಾವ ಪೆನ್ನನ್ನು ಬಳಸ್ಕೊಂಡು ನಾವು ಸಿಗ್ನೇಚರ್ ಮಾಡಬೇಕಂತ. ಸೊ ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು ಇಂಪಾರ್ಟೆಂಟ್ ಸೂಚನೆ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರಮುಖ ಸೂಚನೆಗಳು ಏನು, ಪ್ರಮುಖ ಸೂಚನೆ ಓದ್ಬಿಟ್ಟು ಆಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನಾವು ನೀಟಾಗಿ ನೋಡ್ತಾ ಹೋಗೋಣ. ಫಸ್ಟಿಗೆ ನಿಮ್ಮದು ಒಂದು ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಆಗಿರಬೇಕು. ಇವಾಗ ಯಾವಾಗಲೂ ಒಂದು ಸಲ ತೆಗ್ಸಿ ಅದೇ ಫೋಟೋನ ಜೆರಾಕ್ಸ್ ಮಾಡಿಸಿ ಕಲರ್ ಜೆರಾಕ್ಸ್ ಮಾಡಿಸಿ ಅದು ಫೇಡ್ ಆಗಿಬಿಟ್ಟಿರುತ್ತೆ ಅಥವಾ ಹಳೆ ಫೋಟೋ ಆಗಿರುತ್ತೆ. ಸೊ ಆ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಅರ್ಜಿ ಸಲ್ಲಿಸುವಂತಹ ಒಂದು ಸಂದರ್ಭದಲ್ಲಿ. ಸೊ ಇತ್ತೀಚಿನ ಒಂದು 1 ಇಯರ್ ಅಥವಾ ಒಂದು 6 to 7 months ಬ್ಯಾಕ್ ಹೊಸ ಫೋಟೋಗಳು ಏನಾದರೂ ತೆಗೆಸಿದ್ರೆ ನೀವು ತೆಗೆಸ್ಕೊಳ್ಳೇಬೇಕು ಈ ಒಂದು ಪರ್ಪಸ್ಗೋಸ್ಕರ. ಸೊ ಆ ಫೋಟೋನ ನೀವು ಹಾಕಬೇಕಾಗತ್ತೆ. ಜೊತೆಗೆ ಕಪ್ಪು ಶಾಹಿ ಅಂತಂದರೆ ಬ್ಲ್ಯಾಕ್ ಇಂಕ್, ಕಪ್ಪು ಶಾಹಿ ಅಂದರೆ ಬ್ಲ್ಯಾಕ್ ಇಂಕ್ ಮೆನ್ಷನ್ ಮಾಡಿದ್ದಾರೆ. ಸ್ಕೆಚ್ ಅಥವಾ ಮಾರ್ಕರ್ ಪೆನ್ನಲ್ಲಿ ಸಿಗ್ನೇಚರ್ ಅಥವಾ ಸಹಿಯನ್ನು ಅಳತೆಯಲ್ಲಿ ಎಷ್ಟು ಅಳತೆ ಅಂತಲೂ ಕೂಡ ಕೊಟ್ಟಿದ್ದಾರೆ. 50 KB to 70 KB ಈ ಒಂದು ಮೆಷರ್ಮೆಂಟಲ್ಲಿ ಸ್ಕ್ಯಾನ್ ಮಾಡಿ ಅರ್ಜಿಗೆ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡದೇ ಇರತಕ್ಕಂತಹ ಅಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಅದೇನಾಗುತ್ತೆ, ತಿರಸ್ಕಾರಗೊಳ್ಳುತ್ತೆ, ಅಂದರೆ ರಿಜೆಕ್ಟ್ ಮಾಡ್ತಾರೆ. ಓಕೆ, ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಒಂದು ಅಳತೆಯಲ್ಲಿ ಅದೇ ಒಂದು ಬ್ಲ್ಯಾಕ್ ಇಂಕ್ ಅಥವಾ ಸ್ಕೆಚ್ ಮಾರ್ಕರ್ನಲ್ಲಿ ನೀವು ಸಿಗ್ನೇಚರ್ನ ಮಾಡಿ, ಆ ಫೋಟೋಗೂ ಕೂಡ ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ ನೋಡಿ. 50 KB to 200 KB ಒಳಗಡೆ ಇರಬೇಕು ನಿಮ್ಮದು ಫೋಟೋ. ಸೊ ಇದೇ ಮಾದರಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ನ ಹಾಕಬೇಕಾದಂತಹ ಸಂದರ್ಭದಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ಅಥವಾ ಇಲ್ಲಿರ್ತಕ್ಕಂತಹ ಒಂದು ಮಾದರಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ನಾವು ಇದನ್ನು ಕೇರ್ಫುಲ್ ಆಗಿ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಮಾಡೋದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಪಡೆದುಕೊಂಡು ಮೂಲ ದಾಖಲಾತಿಯ ಪರಿಶೀಲನೆಗೆ ಅರ್ಹರಾದಾಗ ಆ ಟೈಮಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೆ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು ಅಂತ. ಸರ್, ಮೀಸಲಾತಿ ಪ್ರಮಾಣ ಪತ್ರ ಅಂದರೆ ಇವಾಗ ನಿಮ್ಮ ಕ್ಯಾಸ್ಟ್ಗೆ ಯಾವ್ಯಾವುದು ಮೀಸಲಾತಿಗಳು ಬರುತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಸೊ ಎಲ್ಲವನ್ನ ಕೂಡ ಅಪ್ಲಿಕೇಶನ್ ಹಾಕ್ತಕ್ಕಂತಹ ಕೊನೆಯ ದಿನದ ಒಳಗಡೆ ನೀವು ಸಂಬಂಧಪಟ್ಟ ಇಲಾಖೆಯಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಂಡು ಅಥವಾ ಅಟೆಸ್ಟ್ ಮಾಡಿಸ್ಕೊಂಡು ಅದು ವ್ಯಾಲ್ಯೂಯಬಲ್ ಅಂತ ಅನಿಸಿದರೆ ಮಾತ್ರ ನೀವು ಅದನ್ನು ಅಪ್ಲೈ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇಮ್ ನೀವೇನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಹಾಕಿರ್ತೀರಾ ಅದೇ ಒಂದು ಡಾಕ್ಯುಮೆಂಟನ್ನು ನೀವು ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಎಕ್ಸಾಮ್ಸ್ ಎಲ್ಲ ಮುಗಿದು ನೀವು ಸೆಲೆಕ್ಟೆಡ್ ಅಂತ ಆದಾಗ ನಿಮಗೆ ವೆರಿಫಿಕೇಷನ್ ಅಂತ ಇರುತ್ತಲ್ವ. ಸೊ ಆ ವೆರಿಫಿಕೇಷನ್ ಟೈಮಲ್ಲಿ ಮೂಲ ದಾಖಲೆಗಳ ಜೊತೆಗೆ ನೀವು ಏನು ಅಪ್ಲೈ ಮಾಡಿರ್ತೀರಾ ಅದೇ ದಾಖಲೆಗಳನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಏನೇನೆಲ್ಲ ಪ್ರಮಾಣ ಪತ್ರಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು, ಆಮೇಲೆ ವೆರಿಫಿಕೇಷನ್ ಟೈಮಲ್ಲೂ ಏನೇನು ಇಟ್ಕೊಂಡಿರಬೇಕು ಅದೆಲ್ಲ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಆಧಾರ್ ಕಾರ್ಡ್, ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ ಇರಲೇಬೇಕು. ಓಕೆ, ಸೊ ಇವಾಗ ಆಧಾರ್ ಕಾರ್ಡ್ ಅಂತ ಬಂದಾಗ ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ, ಮದುವೆಗಿಂತ ಮುಂಚೆ ತಂದೆ ಹೆಸರಲ್ಲಿರುತ್ತೆ, ಮದುವೆ ಆದಮೇಲೆ ಅದು ಗಂಡನ ಹೆಸರಿಗೆ ಬರಬೇಕಾಗುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ, ಯಾರ ಹೆಸರಲ್ಲಿದೆ ಯಾರ ಹೆಸರಲ್ಲಿತ್ತು ಅನ್ನೋದನ್ನು. ಆಮೇಲೆ ಯಾಕಂತಂದರೆ ಅದು ರಿಜೆಕ್ಟ್ ಆಗಿಬಿಡುತ್ತೆ. ಮದುವೆ ಆಗಿರೋ ಹೆಣ್ಮಕ್ಳಿಗೆ ಕಂಪಲ್ಸರಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕು ಅಂತಂದರೆ ಗಂಡನ ಹೆಸರಲ್ಲೇ ಆಧಾರ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ಸೊ ತಂದೆ ಹೆಸರಿಂದ ನೀವು ಗಂಡನ ಹೆಸರಿಗೆ ಅದನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಅದು ನೀವು ಜಾಸ್ತಿ ಟೈಮು ತೊಗೊಳ್ಳಲ್ಲ,
ಆನ್ಲೈನಲ್ಲಿ ನೀವು ಒಂದೇ ದಿನಕ್ಕೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ನ ಹಾಕಿ ಒಂದೇ ದಿನಕ್ಕೆ ನೀವು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ಅದಾದಮೇಲೆ ನಿಮಗೆ ಒರಿಜಿನಲ್ ಆಧಾರ್ ಕಾರ್ಡ್ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ, 10 to 15 ಡೇಸ್ ಆಗುತ್ತೆ. ಈ ಆಧಾರ್ ಅನ್ನೋದು ನಿಮಗೆ ಅದೇ ದಿನದಲ್ಲಿ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿರ್ತೀರಾ, ಅಪ್ಲೈ ಮಾಡಿರ್ತೀರಾ, ಸೊ ಅದೇ ದಿನದಲ್ಲಿ ನಿಮಗೆ ಈ ಆಧಾರ್ ಬಂದುಬಿಡುತ್ತೆ, ಡಿಜಿಟಲ್ ಆಧಾರ್ ಬಂದುಬಿಡುತ್ತೆ. ಓಕೆನಾ? ಸೊ ನಿಮಗೆ ಸಡನ್ನಾಗಿ ಈಗ ಹಾಕಲೇಬೇಕು ಅಂತಂದಾಗ ಈ ಒಂದು ಆಧಾರ್ನ ನೀವು ಬಳಸ್ಕೋಬೇಕಾಗುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಒರಿಜಿನಲ್ ಆಧಾರ್ ಕಾರ್ಡ್ನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಸರಿನಾ? ಆ್ಯಂಡ್ ನೆಕ್ಸ್ಟ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲ ವಿಷಯಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಹಾಗೂ ಘಟಿಕೋತ್ಸವದ ಪ್ರಮಾಣಪತ್ರ. ಘಟಿಕೋತ್ಸವದ ಪ್ರಮಾಣಪತ್ರ ಅಂತ ಹೇಳಿದ್ರೆ ಕಾನ್ವೊಕೇಶನ್. ಇವಾಗ ಕ್ರೈಸ್ಗೆ ಏನು BA ಡಿಗ್ರಿ ಮತ್ತು ಏನು ಕೇಳಿದ್ದಾರೆ, B.Ed ಕೇಳಿದ್ದಾರೆ ಮತ್ತು TET ಕೇಳಿದ್ದಾರೆ ಅಲ್ವಾ? ಸೊ BA ಅಂತ ಬಂದಾಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ಸಂಬಂಧಪಟ್ಟ ಹಾಗೆ ಏನು ಎಲ್ಲ ಅಂಕಪಟ್ಟಿಗಳಾಗಿರ್ಬೋದು, ಜೊತೆಗೆ ಕಾನ್ವೊಕೇಶನ್. ಆಯಿತಾ? ಸೊ ಘಟಿಕೋತ್ಸವದ ಪ್ರಮಾಣಪತ್ರ ಅಂತಂದರೆ ಈ 3 ವರ್ಷಗಳ ಡಿಗ್ರಿಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ, ಎಲ್ಲಿಂದ ಎಲ್ಲಿ ತನಕ ಓದಿದ್ದೀರಾ, ಇದೆಲ್ಲ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ಸಿಗುತ್ತಲ್ವ, ಪ್ರಮಾಣಪತ್ರ, ಅದನ್ನು ತೊಗೋಬೇಕು. ಆ್ಯಂಡ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸೆಮಿಸ್ಟರ್ನ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ, ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಬಿಕಾಸ್ ನಿಮ್ಮ ಒಂದು ಏಜನ್ನು ಏನು ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ SSLC ಮಾರ್ಕ್ಸ್ ಕಾರ್ಡ್ನ ಕೇಳ್ತಾರೆ. ಸೊ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಈ ಒಂದು ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಎಲಿಜಿಬಿಲಿಟಿ ಕೇಳಿದ್ದಾರೆ, ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ, ಆ ಎಲ್ಲ ಕ್ವಾಲಿಫಿಕೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನಿರಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ಸ್ ಇರಬೇಕಾಗುತ್ತೆ. B.Edದು ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. B.Ed 2 ವರ್ಷ ಮಾಡಿದರೆ 4 ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಓಕೆ, ಆ್ಯಂಡ್ ಡಿಗ್ರಿದು ಮಾರ್ಕ್ಸ್ ಕಾರ್ಡ್ಸ್ಗಳು ಬೇಕಾಗುತ್ತೆ, ಕಾನ್ವೊಕೇಶನ್ಸ್ ಬೇಕಾಗುತ್ತೆ. ಡಿಗ್ರಿದು ಮಾರ್ಕ್ಸ್ ಕಾರ್ಡ್ಸು ಪ್ಲಸ್ ಕಾನ್ವೊಕೇಶನ್ಸ್. ತುಂಬ ಜನರ ಹತ್ರ ಕಾನ್ವೊಕೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಪಾಸಿಂಗ್ ಸರ್ಟಿಫಿಕೇಟ್ಸ್ ಕೂಡ ನಡೆಯುತ್ತೆ, ತೇರ್ಗಡೆ ಹೊಂದಿದ ಪ್ರಮಾಣ ಪತ್ರ ಅಂತ ಹೇಳ್ತೀವಿ, ಅದನ್ನು ಕೂಡ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಅದು ಕೂಡ ನಡೆಯುತ್ತೆ. ಸೇಮ್ ವೆರಿಫಿಕೇಷನ್ ಟೈಮಲ್ಲಿ ಅದನ್ನು ನೀವು ಶೋ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ SSLC ಏನು ಅಂಕಪಟ್ಟಿ, SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು. ಆಮೇಲೆ ಅಥವಾ ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ, ಅಂದರೆ TC, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಲ್ವ, ನೀವು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ನೀವು ಹೋಗಬೇಕಾದ್ರೆ TC ಅಂತ ಇಸ್ಕೊಂಡು ಹೋಗ್ತೀರಾ, ಅಥವಾ ಕಾಲೇಜಿಗೆ ಜಾಯ್ನ್ ಆಗಬೇಕಾದ್ರೆ 10th ಇಂದ ನೀವು TC ಇಸ್ಕೊಂಡು ಹೋಗಿರ್ತೀರಲ್ವ. ಸೊ ಆ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗುತ್ತೆ. ಅಥವಾ ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ರಿದ ಭಾಗ ಅಂತ, ಅಂದರೆ ಬರ್ತ್ ಸರ್ಟಿಫಿಕೇಟ್. ಸೊ ಇದರಲ್ಲಿ ಯಾವ್ದು ಕೂಡ ಆಗುತ್ತೆ, ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ, SSLC ಪ್ರಮಾಣ ಪತ್ರ ಆಗುತ್ತೆ, ಆ್ಯಂಡ್ ಶಾಲೆಯ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಆಗಿರೋವಂಥದ್ದು. ಸೊ ಇದರಲ್ಲಿ ಯಾವುದಾದ್ರೂ ಆಗುತ್ತೆ. ಬಟ್ SSLC ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್, ಅದನ್ನೇ ನೀವು ಎಲ್ಲ ಒಂದು ಇದಕ್ಕೆ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟು 4ನೇ ಒಂದು ದಾಖಲೆ ಏನೇನಿರಬೇಕು, ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ ಗ್ರ್ಯಾಚ್ಯುಟಿ ಪಡೆಯುತ್ತಿರುವಂತಹ ಒಂದು ಪ್ರಮಾಣ ಪತ್ರ. ಮಾಜಿ ಸೈನಿಕ ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕ ಸೇವೆಯಲ್ಲಿ ಇರುವಾಗ ಮೃತಪಟ್ಟಿದ್ದಲ್ಲಿ, ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಪ್ರಮಾಣ ಪತ್ರ, ಅಂದರೆ ಮಾಜಿ ಸೈನಿಕರ ಒಂದು ಮೀಸಲಾತಿ, ನೀವು ಏನಾದರೂ ಮಾಜಿ ಸೈನಿಕರಾಗಿದ್ದರೆ ಮೀಸಲಾತಿ ಕೋರಿದ್ರೆ ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನು 5ನೇ ಒಂದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಕ್ಯಾಟಗಿರಿ, ಆಮೇಲೆ ಪ್ರವರ್ಗ 1A 2A 2B 3A 3B. ಸೊ ಇಲ್ಲಿ ಇವರಿಗೆ ಏನು ಮೀಸಲಾತಿಗಳಿರುತ್ತೆ ಅವರವರ ಒಂದು ಕ್ಯಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ನಮೂನೆ D, ನಮೂನೆ E. ಸೊ ಯಾವ್ಯಾವುದು ಬರುತ್ತೆ ನಿಮಗೆ ಅದನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ. ಓಕೆ, ಅಲ್ಲಿ ನೀಟಾಗಿ ಮಾಡಿಸ್ಕೊಂಡು ತಹಸೀಲ್ದಾರ್ ಅವರ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡು ಆ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ನೀವು 1 to 10 ಸ್ಟ್ಯಾಂಡರ್ಡ್ ತನಕ ನೀವು ಯಾವುದಾದ್ರೂ ಒಂದು ಗ್ರಾಮೀಣ ಶಾಲೆಯಲ್ಲಿ ಓದಿರಬೇಕಾಗುತ್ತೆ. ಸೊ ನೀವು ಓದಿದಂತಹ ಸಂದರ್ಭದಲ್ಲಿ ಅದು ಗ್ರಾಮೀಣ ಭಾಗದಲ್ಲಿತ್ತು, ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ನೋ ಪ್ರಾಬ್ಲಮ್, ಬಿಕಾಸ್ ಅದು ಗ್ರಾಮೀಣ ಅಂತಲೇ ಬರುತ್ತೆ. ಓಕೆನಾ? ಸೊ ನೀವು 1 to 5 ಒಂದು ಶಾಲೆಯಲ್ಲಿ ಓದಿ, ಗ್ರಾಮೀಣ ಶಾಲೆಯಲ್ಲಿ ಓದಿ, ಆಮೇಲೆ 6th to 10th ನೀವು ಸಿಟಿ ಕಡೆ ಬಂದರೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. 1ನೇ ತರಗತಿಯಿಂದ 10ನೇ ತರಗತಿ ತನಕನೂ ಕೂಡ ನೀವು ಗ್ರಾಮೀಣ ಶಾಲೆಯಲ್ಲೇ ಅಭ್ಯಾಸ ಮಾಡಿರಬೇಕಾಗತ್ತೆ. ಇನ್ ಕೇಸ್ 1 to 10th ಒಂದು ಶಾಲೆಯಲ್ಲಿ, 1 to 4th ಒಂದು ಶಾಲೆಯಲ್ಲಿ, ಅಥವಾ 6th to 8th ಒಂದು ಶಾಲೆಯಲ್ಲಿ, ಸೊ ಈ ಥರ ಶಾಲೆಗಳನ್ನ ಚೇಂಜ್ ಮಾಡ್ತಾಯಿತ್ತು. ಆ ಎಲ್ಲ ಶಾಲೆಗಳು ಗ್ರಾಮೀಣ ಭಾಗದಲ್ಲಿ ಇತ್ತು ಅಂತಂದರೆ ಆ ಎಲ್ಲ ಶಾಲೆಗಳ ಒಂದು ಗ್ರಾಮೀಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಓಕೆ, ಸೊ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ, ಅಂದರೆ ಕನ್ನಡ ಮಾಧ್ಯಮದಲ್ಲಿ ನಾವು ಓದಿದ್ದೀವಿ ಅಂತಂದರೆ ಅದು ಕೂಡ ನಡೆಯುತ್ತೆ. ಇವಾಗ ನಾವು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಆಮೇಲೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿದ್ದೀವಿ ಅಂತಂದರೆ ನಡೆಯಲ್ಲ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಕೂಡ ನೀವು ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸೇ ಆಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರನೇ
ಇದು ಈ ಒಂದು ಕನ್ನಡ ಸರ್ಟಿಫಿಕೇಟ್ನ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಕನ್ನಡ ಮಾಧ್ಯಮ ಅಂತಂದರೆ ನೀವು ಆಲ್ ಸಬ್ಜೆಕ್ಟ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಇದೆಯಲ್ಲ ಅದೆಲ್ಲ ಕನ್ನಡದಲ್ಲೇ ಇದ್ದಿರಬೇಕು. ಸೊ ಇವಾಗ ಕೆಲವ್ರು ಏನು ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತೀರ, ನಾವು ಕೂಡ ಕನ್ನಡ ಓದಿದ್ವಿ ಅಂತ ಅಂದ್ಬಿಟ್ಟು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಾ. ಸೊ 1 to 10 ಸ್ಟ್ಯಾಂಡರ್ಡ್ ತನಕ ಆಲ್ ಸಬ್ಜೆಕ್ಟ್ ಕನ್ನಡ ಮಾಧ್ಯಮದಲ್ಲೇ ನೀವು ಓದಿರಬೇಕಾಗುತ್ತೆ. ಅಂಥವ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ. ಆ್ಯಂಡ್ ನೆಕ್ಸ್ಟ್ ಟ್ರಾನ್ಸ್ಜೆಂಡರ್, ತೃತೀಯ ಲಿಂಗದ ಒಂದು ಪ್ರಮಾಣ ಪತ್ರ ಮೀಸಲಾತಿ ಕೋರಿದ್ದಲ್ಲಿ ಈ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಬೇಕಾಗುತ್ತೆ. ಅದಾದಮೇಲೆ ಸೇವೆಯಲ್ಲಿ ಇರತಕ್ಕಂತಹ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಾಕ್ಷೇಪಣಾ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಅಂತ ಇದೆ. ಸೊ ಇದನ್ನು ಇನ್ ಕೇಸ್ ನಿಗದಿಪಡಿಸಿದ್ದಲ್ಲಿ ಮಾತ್ರ ಕೇಳಿದೆ, ಇದು ಆಪ್ಷನಲ್. ಓಕೆ. ಸೊ ಇದರ ಜೊತೆಗೆ ಇನ್ನೇನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಸಬ್ಮಿಷನ್ ಮಾಡೋಕ್ಕೆ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ತೊಗೊಂಡು ಹೋಗ್ಬೋದು. ಬಟ್ ಇದಿಷ್ಟು ಡಾಕ್ಯುಮೆಂಟ್ಸ್ ಏನಿದೆಲ್ಲ 9 ಡಾಕ್ಯುಮೆಂಟ್ಸ್ ಇದು ತುಂಬ ಇಂಪಾರ್ಟೆಂಟು. ಎಲ್ಲ ಮಾರ್ಕ್ಸ್ ಕಾರ್ಡ್ಸು ಮತ್ತು ಎಲ್ಲ ಕಾನ್ವೊಕೇಷನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, 10th PUC ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆಮೇಲೆ ಯೋಜನಾ ನಿರಾಶ್ರಿತರ ಮತ್ತು ನೀವೇನಾದರೂ ಮೀಸಲಾತಿ ಕೋರಿದ್ದಲ್ಲಿ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಇರಬೇಕು ಅನ್ನೋವಂಥದ್ದು. ಓಕೆ. ಸೊ ಇವಾಗ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಬಂದಾಗ ನೀಟಾಗಿ ಏನು 2022ನಲ್ಲಿ ಆ ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿವಾಹಿತ ಮಹಿಳೆಯರಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಪತಿಯ ಹೆಸರಲ್ಲೇ ಬರುತ್ತೆ ಅಂತ. ಓಕೆ. ಸೊ ಇನ್ ಕೇಸ್ ಮದುವೆ ಆಗದೇ ಇರೋರು ಅಥವಾ ವಿಡೋಸ್ ಏನಾದರೂ ಇತ್ತು ಅಂತಂದರೆ ಅವರೆಲ್ಲ ಏನು ಮಾಡಬೇಕಾಗುತ್ತೆ, ತಂದೆದು ಕೊಡಬೇಕಾಗುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ತಂದೆ ಹೆಸರು ಇರಬೇಕಾಗುತ್ತೆ. ಬಟ್ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಏನು ಮಾಡಬೇಕು, ತಮ್ಮ ಪತಿಯ ಒಂದು ಇನ್ಕಮ್ ಆ್ಯಂಡ್ ಹೆಸರನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ. ಗಂಡನ ಹೆಸರಲ್ಲೇ ಇರಬೇಕಾಗುತ್ತೆ. ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ನಲ್ಲೂ ಕೂಡ ಪತಿಯ ಒಂದು ಹೆಸರೇ ಇರಬೇಕಾಗುತ್ತೆ. ಓಕೆ. ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿಬಿಟ್ಟು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಬಂದಾಗ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ BA ಇನ್ ಇಂಗ್ಲೀಷ್ ಮೀಡಿಯಮ್. ಅಂದರೆ ನೀವು ಏನು ಡಿಗ್ರಿ ಮಾಡಿದ್ದೀರಾ ಅಲ್ವಾ, ಸೊ ಆ ಡಿಗ್ರಿ ಮಾಡಿದಂತಹ ಸಂದರ್ಭದಲ್ಲಿ ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರಬೇಕು ಅಂತ. ಸೊ ಅದಕ್ಕೆ ಪ್ರೂಫ್ ಏನಪ್ಪ ಅಂತ ಹೇಳಿದ್ರೆ ವಿಶ್ವವಿದ್ಯಾಲಯದ ರಿಜಿಸ್ಟರಿಂದ ನೀವು ಸರ್ಟಿಫಿಕೇಟ್ ತೊಗೊಂಬರಬೇಕು, ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ ಅಂತ, ಅಥವಾ ಶಾಲೆಯ ಪ್ರಾಂಶುಪಾಲರಿಂದ ನೀವು ಒಂದು ಸಿಗ್ನೇಚರ್ನ ಹಾಕ್ಸ್ಕೊಬರ್ಬೇಕಾಗುತ್ತೆ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದಿಷ್ಟು ಸರ್ಟಿಫಿಕೇಟ್ಗಳನ್ನು ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಒಳಗಡೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ತೊಂದರೆ ಇರಲ್ಲ. ಸೊ ಹಾಗಾಗಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಇದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಮಾಡ್ಕೊಳ್ತೀರಾ ಅಂತ ಭಾವಿಸ್ಕೊಳ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.